ಇನ್ನು ಸಂಡೂರು ಬೈ ಎಲೆಕ್ಷನ್ನಲ್ಲೂ ಕೂಡ ಕಾಂಗ್ರೆಸ್ ಜಯಗಳಿಸಿದೆ. 11,000 ಮತಗಳ ಅಂತರದಿಂದ ಅನ್ನಪೂರ್ಣ ತುಕಾರಾಂ ಅವರು ಗೆದ್ದಿದ್ದಾರೆ. ಬಿಜೆಪಿಯ ಬಂಗಾರು ಹನುಮಂತ ವಿರುದ್ಧ ಅನ್ನಪೂರ್ಣ ತುಕಾರಾಂ ಅವರು ಜಯಗಳಿಸಿದ್ದಾರೆ. ಸಂಡೂರು ಕ್ಷೇತ್ರದ ಮೊದಲ ಮಹಿಳಾ ಶಾಸಕಿ ಎಂಬ ಹೆಗ್ಗಳಿಕೆ ಕೂಡ ಅವರದ್ದಾಗಿದೆ. ಅಂದರೆ ಫಸ್ಟ್ ಟೈಮ್ ಒಬ್ಬರು ಲೇಡಿ ಗೆದ್ದಿರೋದು. ಆದರೆ ಬಿಜೆಪಿ ಸೋತಿದೆ ನಿಜ, ಆದರೆ ಹೀನಾಯವಾಗಿ ಸೋತಿಲ್ಲ. ತಮ್ಮ ಮತಗಳಿಕೆಯ ಪ್ರಮಾಣವನ್ನು ಡಬಲ್ ಮಾಡಿಕೊಂಡಿದೆ. ಕೇವಲ ಕಾಂಗ್ರೆಸ್ನ ಭದ್ರಕೋಟೆಯಾಗಿದ್ದರೂ 11,000 ಓಟಲ್ಲಿ ಗೆಲ್ಲೋದಕ್ಕಾಗಿರೋದು. ಅಷ್ಟರ ಮಾತ್ರಕ್ಕೆ ಅವರು ತೃಪ್ತಿಯನ್ನು ಪಡ್ಕೋಬೇಕು. ಸದ್ಯಕ್ಕೆ ಸಾಕಷ್ಟು ಜಿದ್ದಾಜಿದ್ದಿಯಿಂದ ಕೂಡಿದ್ದ ಸಂಡೂರು ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಕೊನೆಗೂ ಸಹಿತ ಕಾಂಗ್ರೆಸ್ ಅಭ್ಯರ್ಥಿ ಅನ್ನಪೂರ್ಣ ತುಕಾರಾಂ ಅವರು ಗೆಲುವು ಸಾಧಿಸಿದ್ದಾರೆ. ನಮ್ಮ ಜೊತೆಗೆ ಸ್ವತಃ ಇದೀಗ ಅನ್ನಪೂರ್ಣ ತುಕಾರಾಂ ಅವರು ಇದ್ದಾರೆ, ಅವ್ರನ್ನೇ ಮಾತಾಡ್ತಾ ಹೋಗೋಣ. ಮೇಡಮ್, ಕಂಗ್ರ್ಯಾಚುಲೇಷನ್ಸ್, ತಾವು ಗೆಲುವು ಸಾಧಿಸಿದ್ರಿ. ಫಸ್ಟ್ ರಿಯಾಕ್ಷನ್ ಏನು ಮೇಡಮ್? ತುಂಬ ಸಂತೋಷ ಆಯಿತು. ನಮ್ಮ ಸಂಡೂರು ತಾಲೂಕಿನ ಜನ ಮತ್ತೊಮ್ಮೆ ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಆಶೀರ್ವಾದ ಮಾಡಿದ್ದಾರೆ. ಸತತವಾಗಿ ನಮ್ಮನ್ನು ಗೆಲ್ಲಿಸಿ ಆಶೀರ್ವಾದ ಮಾಡಿ ವಿಧಾನಸಭೆಗೆ ಕಳಿಸೋಂಥ ಒಂದು ಕೆಲಸ ಮಾಡಿದ್ದಾರೆ. ಅವರಿಗೆ ನಮ್ಮ ಸಂಡೂರು ತಾಲೂಕಿನ ಎಲ್ಲ ಪ್ರಬುದ್ಧ ಪ್ರಜ್ಞಾವಂತ ಮತದಾರರಿಗೆ, ನಮ್ಮ ಕಾಂಗ್ರೆಸ್ನ ಎಲ್ಲ ಹಿರಿಯ ಮುಖಂಡರಿಗೆ ಮತ್ತು ಎಲ್ಲ ನಮ್ಮ ಕಾರ್ಯಕರ್ತರು ಕೂಡ ನಾನು ಈ ಮೂಲಕ ಧನ್ಯವಾದಗಳನ್ನು ಹೇಳಕ್ಕೆ ಬಯಸ್ತೀನಿ. ಮಧ್ಯದಲ್ಲಿ ಒಂದು 6 ಮತ್ತು 7ನೇ ಒಂದು ಕೌಂಟಿಂಗ್ ಟೈಮ್ನಲ್ಲಿ ಆ ಸಂದರ್ಭದಲ್ಲಿ ಸಾಕಷ್ಟು ಬಿಜೆಪಿ ಕೂಡ ಪೈಪೋಟಿ ಕೊಡುತ್ತೆ ಮೇಡಮ್. ಅವಾಗ ಬಿಜೆಪಿ ಕೂಡ ಮುನ್ನಡೆ ಸಾಧಿಸಿತ್ತು 2 ಹಂತಗಳಲ್ಲಿ. ಸೊ ಆಗ ತಮಗೂ ಕೂಡ ಒಂದು ರೀತಿ ಆತಂಕ ಇತ್ತ ಹೆಂಗೆ ಮೇಡಮ್? ನನಗೇನು ಆತಂಕ ಇರಲಿಲ್ಲ. ನನಗೆ ಗೊತ್ತಿತ್ತು ಎಲ್ಲೋ ನಮ್ಮ ಸಂಡೂರು ತಾಲೂಕಿನ ಜನತೆ ನಮ್ಮನ್ನು ಕೈಲಿ ಹಿಡಿತಾರೆ ಅಂತೇಳಿ. ನಾನು ಆತಂಕಕ್ಕೆ ಒಳಗಾಗ ಪ್ರಶ್ನೆನೇ ಇಲ್ಲ. ನನಗೆ ಒಂದು ಗಟ್ಟಿಯಾದ ಒಂದು ವಿಶ್ವಾಸ ಇತ್ತು. ಯಾಕಂದರೆ ನಾವು ಜನರಿಗೆ ಅಷ್ಟು ಸೇವೆ ಕೊಟ್ಟಿದ್ದೀವಿ, ಅವ್ರು ಯಾಕೆ ನಮ್ಮ ಕೈ ಬಿಡ್ತಾರೆ ಅಂತಕ್ಕಂಥದ್ದು. ಇವತ್ತು ತುಕಾರಾಂ ಅವರು ಏನು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ, ಹಾಗೆಯೇ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಏನು ಜನರಿಗೆ ಯೋಜನೆಗಳನ್ನು ಕಟ್ಟಿದ್ದಾರೆ, ಅದೆಲ್ಲ ನಮಗೆ ಒಂದು ಕೂಲಿ ರೂಪದಲ್ಲಿ ಜನ ವಾಪಸ್ ಕೊಡ್ತಾರೆ ಅಂತಕ್ಕಂಥ ನಂಬಿಕೆ ನಮಗಿತ್ತು. ಜಿದ್ದನೇ ಕಣ ಅಂತೂ ನಿಜ. ಯಾಕಂದರೆ ಈ ವರ್ಷದಲ್ಲೇ ನಾವು ಸುಮಾರು 3 ಚುನಾವಣೆಗಳನ್ನು ಜನರ ಮುಂದೆ ಹೋಗಿದ್ದೀವಿ, ಎದುರಿಸಿದ್ದೀವಿ. ಸಹಜವಾಗಿ ಇರ್ತದೆ, ಒಂದು ಬಾರಿ ಅವ್ರಿಗೂ ನಾವು ಒಂದು ಅವಕಾಶ ಕೊಡೋಣ ಅಂತಕ್ಕಂಥದ್ದು. ಆದರೂ ಅದನ್ನ ಮೀರಿ ಇವತ್ತು ನಾವು ಗೆಲುವನ್ನು ಸಾಧಿಸಿದ್ದು ಅತ್ಯಂತ. ಈಗ ಮೇಡಮ್, ಯಾವೆಲ್ಲ ಅಂಶಗಳು ತಮ್ಮ ಗೆಲುವಿಗೆ ಸಹಕಾರಿಯಾಗಿರ್ಬೋದು ಅಂತ? ಕಾಂಗ್ರೆಸ್ ಪಕ್ಷ ಕೊಟ್ಟಂಥ ಗ್ಯಾರಂಟಿಗಳು, ನಮ್ಮ ತುಕಾರಾಂ ಅವರು, ಹಾಗೆಯೇ ನಮ್ಮ ಮಾನ್ಯ ಕಾರ್ಮಿಕ ಸಚಿವರಾದ ಬಂಗಾರು ಹನುಮಂತ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಧರ್ಮದ ಮುಂದೆ ಅಧರ್ಮ ಗೆದ್ದಿದೆ. ಈ ಸೋಲನ್ನು ಸವಾಲಾಗಿ ಸ್ವೀಕರಿಸ್ತೀವಿ. ಮುಂದಿನ ದಿನಗಳಲ್ಲಿ ಅದನ್ನು ಗೆಲುವಾಗಿ ಪರಿವರ್ತಿಸ್ತೀವಿ. ಕಾಂಗ್ರೆಸ್ ಹಣಬಲದಿಂದ ಗೆದ್ದಿದೆ ಅಂತಕ್ಕಂಥ ಸಹಜವಾದ ಆರೋಪ. ಚುನಾವಣಾ ಸಮಯದಲ್ಲಿ ಗೃಹಲಕ್ಷ್ಮಿ ಹಣ ಹಾಕಿದ್ರು. ಇದೆಲ್ಲವೂ ಕೂಡ ಅವರ ಗೆಲುವಿಗೆ ಅನುಕೂಲವಾಯಿತು ಅಂತ ಬಂಗಾರು ಹನುಮಂತ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಉಪಚುನಾವಣೆ ಜಿದ್ದಾಜಿದ್ದಿಂದ ಕೂಡಿತ್ತು. ಅದೇ ರೀತಿಯಾಗಿ ಏನಪ್ಪ ಸರ್ಕಾರವೇ ಅಂದರೆ ಬಂದು ಸಂಡೂರಲ್ಲಿ ಬಿಡ್ಬಿಟ್ಟು ಅಂದರೆ ಕಾಂಗ್ರೆಸ್ ಅಭ್ಯರ್ಥಿ ಪರ ಅಂದರೆ ಪ್ರಚಾರ ಮಾಡಿದ ಕಾರಣಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದಿದ್ದಾರೆ. ಈಗ ಅಲ್ಲಿ ಬಿಜೆಪಿ ಅಭ್ಯರ್ಥಿ ಪರಭಾವಗೊಂಡು ಈಗ ಅಂದರೆ ಬಂಗಾರ ಹನುಮಂತ ನಮ್ಮ ಜೊತೆ ಇದ್ದಾರೆ, ಮಾತಾಡ್ಸಮ್ಮನಿ. ಸರ್, ಇದು ಒಂದು ಈಗ ಚಾಲೆಂಜಿಂಗ್ ಆಗಿತ್ತು ಅಂದರೆ ಜಗನ್ ರೆಡ್ಡಿ ಸಹ ಅಂದರೆ ಅವರು ಸಹ ಬಂದು ನಿಮ್ಮ ಪರ ಬ್ಯಾಟಿಂಗ್ ಬಿಡಿಸಿದ್ರು. ಮತ್ತು ಅಂದರೆ ಬಿಜೆಪಿ ಕ್ಯಾಂಡಿಡೇಟ್ ಯಡಿಯೂರಪ್ಪ ಆಗಿರ್ಬೋದು ಮತ್ತು ವಿಜೇಂದ್ರ ಸಾಕಷ್ಟು ಬಂದು ಪ್ರಚಾರ ಮಾಡಿದ್ರು. ಇಲ್ಲೇ ಒಂದು ಕಡೆ ಸೋಲಿಗೆ ಏನು ಕಾರಣ ಹೇಳ್ತೀವಿ ಸರ್? ಇವತ್ತು ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಹಗಲು ರಾತ್ರಿ ದುಡಿದಂಥ ನಮ್ಮ ಕಾರ್ಯಕರ್ತರು ಸುಮಾರು 80,000 ಮತ ಅದಕ್ಕೆ ಹೆಚ್ಚು ತಂದುಕೊಟ್ಟಿದ್ದಾರೆ. ಹಾಗಾಗಿ ಇದನ್ನು ನಾವು ಸೋಲು ಅಂತಂದೇಳಿ ಒಪ್ಪಿಕೊಳ್ಳೋದಲ್ಲ. ಯಾಕಂದರೆ ನಾವು ಚುನಾವಣೆ ಮಾಡಿರೋದು ಸಂತೋಷ್ ಲಾಡೋರು ಮತ್ತು ತುಕಾರಾಂನ ವಿರುದ್ಧ ಅಲ್ಲ, ಸ್ವತಃ ರಾಜ್ಯದ ಮುಖ್ಯಮಂತ್ರಿಗಳ ವಿರುದ್ಧ. ಯಾಕಂದರೆ ಇವತ್ತು ಎಲ್ಲ ಹೋಬಳಿ ಮತ್ತು ಗ್ರಾಮ ಪಂಚಾಯತ್ ವೈಜು ಎಲ್ಲ ಸಚಿವರು ಮತ್ತು ಶಾಸಕರು ಬಂದು ಅಕ್ರಮವಾಗಿ ಹಣದ ಒಡನೆ ಹರಿಸಿದರು. ಹಾಗಾಗಿ ಈ ಒಂದು ಚುನಾವಣೆಯಲ್ಲಿ ನಾವು ಗೆದ್ದಿದ್ದೀವಿ ಅಂತಂದೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಜೊತೆಗೆ ಮುಂಬರ್ತಕ್ಕಂಥ 2028ರ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಶಾಸಕರು ಸಂಡೂರು ಆಗೇ ಆಗ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮ್ಮ ಮಾಜಿ ಮುಖ್ಯಮಂತ್ರಿಯಾದ BS ಯಡಿಯೂರಪ್ಪನವರು ಮತ್ತು ನಮ್ಮ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅಣ್ಣನವರು ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾದ ವಿಜೇಂದ್ರನವರು ಮತ್ತು ನಮ್ಮ ಜನಾರ್ದನ್ ರೆಡ್ಡಿ ಅಣ್ಣನವರಿಗೆ ಕೂಡ ಒಂದು ಮಾತು ಹೇಳಿದ್ದೆ. ಪಕ್ಷ ಯಾವಾಗ ನನಗೆ ಟಿಕೆಟನ್ನು ಘೋಷಣೆ ಮಾಡಿತ್ತು, ಸಂಡೂರು ವಿಧಾನಸಭಾ ಕ್ಷೇತ್ರವನ್ನು ಗೆದ್ದು ಬಂದು ಪಕ್ಷಕ್ಕೆ ಅರ್ಪಿಸ್ತೀನಿ ಅಂತ ಹೇಳಿದ್ದೆ.